ನನ್ ಕೃಷ್ಣ ಹೀಗ್ ಮಾಡಿರೋದು ಕೆಲವ್ರಿಗೆ ಕಷ್ಟ ಆಗಿರ್ಬೋದು. ಆದ್ರೆ ಒಂದು ಮಾತ್ರ ನಿಜಾನೇ, ಕೃಷ್ಣ ಯಾವತ್ತೂ ಒಳ್ಳೆ ಕೆಲಸನೇ ಮಾಡ್ತಾನೆ, ಎಲ್ಲ ಜನರಿಗೂ ಒಳ್ಳೆದೇ ಮಾಡ್ತಾನೆ. ಕಂಸನ್ ಸಂಹಾರ ಮಾಡಿದ್ದು, ಕುರುಕ್ಷೇತ್ರ ನಡೆದದ್ದು, ಗೋ ಮೇಯಿಸಿದ್ದು, ಗೋವರ್ಧನಗಿರಿ ಎತ್ತಿದ್ದು, ಭಗವದ್ಗೀತೆ ಬೋಧನೆ ಮಾಡಿದ್ದು, ವಿಶ್ವರೂಪ ತೋರಿಸಿದ್ದು, ಕೊನೆಗೆ ಈ ಶ್ಯಾಮನ ಇಂಥ ದೊಡ್ಡ ಮನೆಗೆ ಸೊಸೆ ಮಾಡಿದ್ದು ಆ ಕೃಷ್ಣನ್ ಮಹಿಮೆ ಬಿಟ್ರೆ ಇನ್ಯಾರ್ದು ಅಲ್ಲ. ಆ ಕೃಷ್ಣನ್ ಲೀಲೆಗಳು ನಮ್ಗೆ ಅರ್ಥ ಆಗಲ್ಲ. ಆ ಕೃಷ್ಣನ್ ಲೀಲೆನ ಕಣ್ಣಾರೆ ನೋಡ್ಬೇಕು ಬಿಟ್ರೆ ಕಾರಣ ಹುಡುಕ್ಬಾರ್ದು. ದಯವಿಟ್ಟು ನಮ್ಮ ಮದುವೆ ಹೇಗಾಯ್ತು, ಯಾಕಾಯ್ತು ಅಂತ ಕಾರಣ ಯೋಚನೆ ಮಾಡದೆ ಒಳ್ಳೆ ಮನಸ್ಸಿಂದ ನಮ್ಮಿಬ್ರಿಗೆ ಆಶೀರ್ವಾದ ಮಾಡಿ. ವಸಂತ, ನಿನ್ ಸೊಸೆ ಮುಖ ನೋಡಿ ಬಾಯಿಗೆ ಬಂದಾಗ ಮಾತಾಡ್ದೆ, ನನ್ನನ್ನು ಕ್ಷಮಿಸು. ಅವಳ ಮಾತು ಕೇಳಿದ್ಮೇಲೆ ನಾನಿಷ್ಟು ಮೂರ್ಖಳಾಗಿ ಮಾತಾಡಿದೆ ಅಂತ ನನಗೆ ಅರ್ಥ ಆಯಿತು ವಸಂತ. ಅಮ್ಮ, ನನಗೆ ಕ್ಷಮಿಸಮ್ಮ. ಆನಂದ್ ವರ್ಮ ಅವರೇ, ನಿಮಗೆ ಇಂಥ ಸೊಸೆ ಸಿಕ್ಕಿರೋದು ತುಂಬ ಅದೃಷ್ಟ. ಹೌದ್ರಿ, ನಾವು ತುಂಬ ಅದೃಷ್ಟವಂತರು. ಮದುಮಗಳು, ಈ ಮದುಮಗಳು ನಮ್ಮ ಮಗಳೇ ಸರ್. ಇಂಥ ಒಳ್ಳೆ ಮಗಳನ್ನು ಪಡೆದಿರೋದು ನೀವು ಅದೃಷ್ಟವಂತರೇ, ಸೊಸೆಯಾಗಿ ಪಡೆದಿರೋದು ನೀವು ಅದೃಷ್ಟವಂತರೇ. ಅತಿಥಿಗಳಿಗೆಲ್ರಿಗೂ ಅದ್ಭುತವಾದ ಭೋಜನ ಸಿದ್ಧ ಆಗಿದೆ. ನಿಮ್ಮೆಲ್ಲರ ಊಟದ ನಂತರ ನಿಮ್ಮೆಲ್ಲರ ನೆಚ್ಚಿನ ಗಾಯಕಿ ಕುಮಾರಿ ರೂಪಾರಾಣಿ ಅವರ ಸಂಗೀತ ಕಚೇರಿ ಇದೆ. ಊಟ ಮುಗಿಲಿ, ಆಮೇಲೆ ಸಂಗೀತ ಕಚೇರಿ ಇಟ್ಕೊಳ್ಳೋಣ, ಸರಿನಾ? ಏನಮ್ಮೋರೆ ನೀವು ಹೇಳೋದು? ಹೌದು, ನೀನೇನಾದ್ರೂ ಕಾರಣ ಕೊಟ್ಟು ಹಾಡು ಹೇಳೋದ್ರಿಂದ ತಪ್ಪಿಸ್ಕೊಂಡೆ ಅಂದ್ರೆ ಬೆಳಗಾಗೋದ್ರಲ್ಲಿ ನಿನ್ನ ಮನೆ ಸ್ಮಶಾನ ಆಗಿರತ್ತೆ.
ಮಾತಾಡ್ಬೇಡಿ ಅಮ್ಮವ್ರೆ. ನಾನು ಹಾಗೆ ಮಾತಾಡದೆ ಇರಬೇಕು ಅಂದ್ರೆ ನೀನು ಹಾಡು ಹಾಡಲೇಬೇಕು. ಹೇಗೆ ಆಡ್ದಾಳೆ ಗೌರಮ್ನವ್ರೆ? ನಿಮ್ಮ ಮಗಳು ಶ್ಯಾಮ ಹಾಡು ಹಾಡೋದಷ್ಟೇ ನನಗ್ ಬೇಕಾಗಿರೋದು. ಈಗ ನನ್ನ ಮಗಳು ಮರ್ಯಾದೆ ಉಳಿಬೇಕು ಅಷ್ಟೇ. ತಪ್ಪು ಗೌರಮ್ನವ್ರೆ, ಹೀಗೆ ಮಾಡೋದು ತುಂಬಾ ತಪ್ಪು. ತಪ್ಪು ಒಪ್ಪು ಅದೆಲ್ಲ ನನಗ್ ಬೇಕಾಗಿಲ್ಲ. ಇವಳು ಹಾಡು ಹಾಡ್ಲೇಬೇಕು. ಅಪ್ಪ, ಈಗ ತಪ್ಪು ಒಪ್ಪಿನ ಬಗ್ಗೆ, ಪಾಪ ಪುಣ್ಯದ ಬಗ್ಗೆ ಯೋಚನೆ ಮಾಡಬಾರ್ದು. ಇವ್ರ ಸಾಲ ತೀರೋ ತನಕ ಹಾಡೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ಹಾಡ್ತೀನಿ. ಅಮ್ಮವರು ಯಾವಾಗ ಎಲ್ಲಿ ಹೇಗೆ ಆಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಾಡ್ತೀನಿ. ಇವಾಗ ದಾರಿಗೆ ಬಂದೆ ಕಣೆ ನೀನು. ಈಗ ನೀನು ಏನ್ ಮಾಡ್ಬೇಕು ಅಂದ್ರೆ, ನಿನಗೆ ಹುಷಾರಿಲ್ಲ ಅಂತ ಹೇಳಿ ನಿನ್ನ ಗಂಡನ್ಗೆ ಸುಳ್ಳು ಹೇಳಿ ತಲೆ ಸುತ್ತುತ್ತಿದೆ ಅಂತ ನಿನ್ನ ಗಂಡನ್ ಮುಂದೆ ಸಣ್ಣ ನಾಟಕ ಆಡ್ಬೇಕು. ಅವ್ರಿಗೆ ಸುಳ್ಳು ಹೇಳ್ಬೇಕಾ? ಅವ್ರ ಮುಂದೆ ನಾಟಕ ಮಾಡ್ಬೇಕಾ? ಹೌದು. ಅವ್ರಿಗೆ ಸುಳ್ಳು ಹೇಳೋರು ಅಂದ್ರೆ, ಹೀಗ್ ನಾಟಕ ಮಾಡೋರು ಅಂದ್ರೆ ಅಸಹ್ಯ ಅಮ್ಮವ್ರೆ. ಅವನು ನಿನ್ನ ಮೇಲೆ ಅಸಹ್ಯ ಪಟ್ರೆ ನನಗಾಗೋ ನಷ್ಟ ಏನೂ ಇಲ್ಲ. ಆದ್ರೆ ಶ್ಯಾಮಂಗೆ ತೊಂದರೆ ಆಗತ್ತೆ ಅಲ್ವಾ ಗೌರಮ್ನವ್ರೆ? ಏಯ್, ಅದು ನನಗ ಅಗತ್ಯ ಇಲ್ಲ. ನನಗ್ ಮಾತ್ರ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಏಯ್, ನೀನ್ ಬಾರೆ. ಗೌರಮ್ನವ್ರೆ, ಗೌರಮ್ನವ್ರೆ, ಅಲ್ಲೆಲ್ಲರೂ ಊಟ ಮಾಡಕ್ ಹೋಗ್ತಾ ಇದ್ದಾರೆ. ಲೇಟ್ ಮಾಡಿದ್ರೆ ಆಮೇಲೆ ನಮ್ಗೇನು ಸಿಗಲ್ಲ. ನಡೀರಿ ಬೇಗ. ಈಗಿರೋ ಪರಿಸ್ಥಿತಿಲಿ ಊಟ ಹೇಗ್ ಮಾಡೋದು ಶೋಭಾ? ಅಲ್ಲಿ ಆ ಗೌರಮ್ನವರು ಈಗ ಶ್ಯಾಮ ಹಾಡ್ಲೇಬೇಕು ಅಂತ ಹಠ ಹಿಡ್ದಿದ್ದಾರೆ. ಅಳಿಯ ಪಕ್ಕದಲ್ಲೇ ಇರುವಾಗ ಶ್ಯಾಮ ಹೇಗ್ ಹೋಗ್ತಾಳೆ? ಹೇಗ್ ಆಡಕ್ಕಾಗತ್ತೆ? ಇಂಥ ಪರಿಸ್ಥಿತಿಲಿ ಶ್ಯಾಮ ಏನ್ ಮಾಡ್ತಾಳೋ ಹೇಗ್ ಮಾಡ್ತಾಳೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಶ್ಯಾಮ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗೆ ತುಂಬಾ ಭಯ ಆಗುತ್ತೆ. ಏನ್ ಇವ್ರಿನ್ನೂ ಊಟಕ್ಕೆ ಹೋಗಿಲ್ಲ?
ಯಾಕೆ ಇಷ್ಟೊಂದು ಭಯ? ಶ್ಯಾಮನ್ ವಿಷಯ ನನಗೆ ಗೊತ್ತು. ಗೊತ್ತಾ? ಶ್ಯಾಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಶ್ಯಾಮ ವಿಷಯದಲ್ಲಿ ನೀವೇನು ಭಯಪಡೋ ಅಗತ್ಯ ಇಲ್ಲ. ಹೊಸ ಮನೆಯಲ್ಲಿ ಹೊಸ ಮನುಷ್ಯರ ಮಧ್ಯ ಅವಳು ಹೇಗಿರ್ತಾಳೋ ಅಂತ ನೀವು ಭಯಪಡೋ ಅಗತ್ಯನೇ ಇಲ್ಲ. ಶ್ಯಾಮ ಎಂಥ ಪರಿಸ್ಥಿತಿನಾದರೂ ಭಯ ಪಡದೆ ಎದುರಿಸ್ತಾಳೆ. ಶ್ಯಾಮಂಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಹೋಗಿ ಊಟ ಮಾಡಿ. ಮಾಡ್ತೀವಿ ಹೇಳಿ ಅಂದ್ರೆ ಇವ್ರೇ ಹೇಳಿದ್ರಲ್ಲ ನೀವೆಲ್ಲ ಹೋಗಿ ಊಟ ಮಾಡಿ ಅಂತ. ಬನ್ನಿ ಹೋಗೋಣ. ಶ್ಯಾಮನ್ ಬಗ್ಗೆ ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರಲ್ಲ. ಬನ್ನಿ ಊಟಕ್ಕೆ ಹೋಗೋಣ. ಈಗ ಶ್ಯಾಮನ್ ವಿಷಯನ ಆ ಕೃಷ್ಣನೇ ನೋಡ್ಕೋತಾನೆ. ಬನ್ನಿ ಹೋಗಿ ಊಟ ಮಾಡೋಣ. ನೀವು ಹೋಗಿ ಊಟ ಮಾಡ್ತೀರಿ, ನಾನು ಬರ್ತೀನಿ. ಹೋಗಿರಿ. ಬನ್ನಿ ಬನ್ನಿ ಹೋಗೋಣ. ಹೋಗೋ ಕಿಟ್ಟು. ಶ್ಯಾಮ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಏನ್ರೋ ಫುಡ್ ಹೇಗಿತ್ತು? ಊಟ ಮಾತ್ರ ಸೂಪರ್ ಆಗಿ ಇತ್ಕಣೋ. ನಿನ್ನ ಗಂಡ ಅಲ್ಲಿದ್ದಾನೆ. ತಲೆ ಸುತ್ತುತ್ತಿದೆ ಅಂತ ನಾಟಕ ಮಾಡು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸ್ಟೋರ್ ರೂಮಲ್ಲಿ ಮೈಕ್ ಏರ್ಪಾಟ್ ಮಾಡಿದ್ದೀನಿ. 6 ಹಾಡು ಪೂರ್ತಿ ಆಗೋ ತನಕ ನೀನು ಸ್ಟೋರ್ ರೂಮಿಂದ ಹೊರಗಡೆ ಬರಬಾರ್ದು. ಅಖಿಲ್, ಊಟ ಎಲ್ಲ ಚೆನ್ನಾಗಿತ್ತು ಕಣೋ, ಆದರೆ ಒಂದು ಇಷ್ಟ ಆಗಲಿಲ್ಲ. ಏನು ಚೆನ್ನಾಗಿಲ್ವೋ? ನೀನು ಮಾಡಿರೋ ಕೆಲಸ. ನಾನೇನೋ ಮಾಡಿದೆ? ಇಂಥ ಹ್ಯಾಂಡ್ಸಮ್ ಫೆಲೋ ನೀನು ಯಾವುದಾದ್ರೂ ಬ್ಯೂಟಿ ಕ್ವೀನ್ನ ಮದುವೆ ಮಾಡ್ಕೋತೀಯ ಅನ್ಕೊಂಡ್ರೆ ಹೋಗಿ ಹೋಗಿ ಅಂಥ ಹುಡುಗಿನ ಮದುವೆ ಆಗಿದೆಯಲ್ಲೋ. ಅದೇ ಇಷ್ಟ ಆಗಲಿಲ್ವೋ? ಏಯ್, ಅಂದ ಅನ್ನೋದು ನೋಡೋರ್ ದೃಷ್ಟಿ ಮೇಲೆ ನಿಂತಿರುತ್ತೆ ಕಣೋ. ನಾವು ಕೂಡ ಹಾಗೆ ಇದ್ರೆ ಹೇಗೆ? ಅದು ಇವತ್ತಿನ ಕಾಲದಲ್ಲಿ. ಅರ್ಥ ಆಯ್ತಾ? ನಡಿ. ಅರ್ಥ ಆಯ್ತಾ? ಶ್ಯಾಮ, ಕಮ್. ಇವರು ನನ್ನ ಫ್ರೆಂಡ್ಸ್. ಇವನು ಸಾಯಿ, ಇವನ ಹೆಸರು ಮಾಧವ್. ನಮಸ್ತೆ. ನಮಸ್ತೆ. ನಮಸ್ಕಾರ. ಏಯ್ ಶ್ಯಾಮ, ಶ್ಯಾಮ ಏನಾಯ್ತು? ಅಯ್ಯೋ ಓಕೆ? ಶ್ಯಾಮ ಏನಾಯ್ತು? ಅದು ಅದು ಶ್ಯಾಮ ಹೆಲ್ತ್ ಸರಿ ಇಲ್ವಾ? ಅಂದ್ರೆ ಸ್ವಲ್ಪ ತಲೆ ತಿರುಗ್ತಿರೋ ಹಾಗಿದೆ. ಅದೇನದು ತಲೆ ತಿರುಗ್ತಾ ಇದೆ ಅಂತೀಯಲ್ಲ? ಇಷ್ಟೊತ್ತು ಚೆನ್ನಾಗೇ ಇದ್ದೆ ಅಲ್ವಾ? ಏನಾಯ್ತು ಶ್ಯಾಮ? ಶ್ಯಾಮ ಶ್ಯಾಮ ಏನಾಯ್ತು? ಏ ಅಖಿಲ್, ಹಾಗೆ ನೋಡ್ತಾ ನಿಂತಿದ್ಯಲ್ಲೋ, ಶ್ಯಾಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಬೇಡಿ ಮಾವ, ಸುಸ್ತಾಗಿರೋದಕ್ಕೆ ಹಾಗೆ ತಲೆ ತಿರುಗ್ತಿರೋ ಥರ ಅನ್ನಿಸ್ತಾ ಇದೆ. ಪಾಪ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸತ್ತೆ ಅಣ್ಣ.
ಅದಕ್ಕೆ ಸ್ವಲ್ಪ ಸುಸ್ತಾಗಿರ್ಬೇಕು. ಆದ್ರೂ ಸರಿ, ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸೋದು ಒಳ್ಳೇದಲ್ವಾ? ಅಗತ್ಯ ಇಲ್ಲ ಅಣ್ಣ. ಏನಾದ್ರೂ ಜ್ಯೂಸ್ ಕುಡ್ದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಶ್ಯಾಮ? ಸರಿ ಅಖಿಲ್, ಶ್ಯಾಮನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಜ್ಯೂಸ್ ಕುಡ್ಸು. ಓಕೆ ಡ್ಯಾಡಿ. ಅಯ್ಯೋ, ಇವನು ಶ್ಯಾಮನ ಕರ್ಕೊಂಡು ಹೋದ್ರೆ ರೂಮಲ್ಲಿ ಹಾಡು ಹೇಗೆ ಹೇಳ್ತಾಳೆ? ಬಾ ಶ್ಯಾಮ. ಆ ಇದಕ್ಕೆ ಅಖಿಲ್ ಯಾಕೆ? ನಾನ್ ಕರ್ಕೊಂಡು ಹೋಗಿ ಜ್ಯೂಸ್ ಕುಡಿಸ್ತೀನಿ ಬಿಡಿ. ಪರವಾಗಿಲ್ಲಮ್ಮ, ಅವನು ಶ್ಯಾಮ ಪಕ್ಕದಲ್ಲಿದ್ರೆ ಅವನಿಗೆ ಟೆನ್ಷನ್ ಇರಲ್ವಲ್ಲ. ಅವನು ಪಕ್ಕದಲ್ಲಿದ್ರೆ ನನಗ್ ಟೆನ್ಷನ್ ಆಗತ್ತೆ. ನೀನ್ ಕರ್ಕೊಂಡು ಹೋಗು. ಬಾ ಶ್ಯಾಮ. ಅಣ್ಣ, ಅಖಿಲ್ಗೆ ನಮ್ ರೂಪರಾಣಿ ಹಾಡು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅವನ್ ಹಾಡು ಕೇಳ್ದೆ ಶ್ಯಾಮ ಹತ್ರ ಇರೋದ್ ಯಾಕೆ? ಅವಳನ್ನ ನಾನ್ ನೋಡ್ಕೋತೀನಿ ಬಿಡಿ ಅಣ್ಣ. ಹಾಗಲ್ಲಮ್ಮ, ಸ್ವಲ್ಪ ನಾನು ಹೇಳೋದು ಕೇಳು. ಹೌದು, ಶ್ಯಾಮ ವಿಷಯನ ಗೌರಮ್ಮ ನೋಡ್ಕೋತಾಳ್ ಬಿಡಿ. ಅಖಿಲ್ ಹೋಗೋದೇನ್ ಬೇಡ. ಹೌದು ಹೌದು, ನಾನ್ ನೋಡ್ಕೋತೀನಿ ಅತ್ಗೆ. ಶ್ಯಾಮನ ಚೆನ್ನಾಗಿ ನೋಡ್ಕೋತೀನಿ. ಹಾ, ನೀವ್ ಹೋಗಿ. ಅಖಿಲ್, ನೀನು ಹೋಗು ಹೋಗು. ಶ್ಯಾಮನ ನಾನ್ ನೋಡ್ಕೋತೀನಿ. ಹುಷಾರು ಶ್ಯಾಮ, ಹುಷಾರಾಗ್ ಬಾ ಬಾ. ಇವ್ರ ಹತ್ರ, ಮಾವನ ಹತ್ರ ನನ್ಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದೀನಿ. ನಾನು ಸುಳ್ಳು ಹೇಳಿ ಹಾಡೋ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಎಲ್ರ ಮುಂದೆ ಅಖಿಲ್ ಮರ್ಯಾದೆ ಹೋಗುತ್ತೆ. ಅವ್ರಿಗೆ ಕೆಟ್ಟ ಹೆಸರು ಬರ್ದಿರೋ ಹಾಗೆ ನೀನೇ ಕಾಪಾಡ್ಬೇಕು ಕೃಷ್ಣ. ಏಯ್ ನಡಿ. ಇನ್ನು ನಿಂತ ಇದೆಯಲ್ಲೇ. ಬಾ. ಈ ಕಡೆ ಎಲ್ಲಿ ಹೋಗ್ತಿದ್ದೀರಾ? ಕೇಳಿದ್ರೆ ಒಬ್ರು ಮುಖ ಒಬ್ರು ನೋಡ್ತಿದ್ದೀರಲ್ಲ. ಗೌರವ್ನವ್ರೆ, ಶ್ಯಾಮನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ರಿಸೆಪ್ಷನ್ ನಡೀತಿರೋದು ಆ ಕಡೆ ಅಲ್ವಾ? ಅಂಥದ್ದೇನಿಲ್ಲ ವೈದೇಹಿ. ಶ್ಯಾಮಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಲು. ಜ್ಯೂಸ್ ಕುಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ, ಹೌದಾ? ಗೌರವ್ನವ್ರೆ, ಶ್ಯಾಮಂಗೆ ನಾನ್ ಜ್ಯೂಸ್ ಕುಡಿಸ್ತೀನಿ, ನೀವು ಹೋಗಿ. ಅಬ್ಬಾ, ಮತ್ತೆ ಇವಳು ಇವಾಗ ಶುರು ಮಾಡಿದ್ಲು. ಇನ್ನು ಎಷ್ಟು ಜನ ಬರ್ತಾರಪ್ಪ ದೇವ್ರೇ. ನೀವು ಹೊರಡಿ. ವೈದೇಹಿ, ನಿನಗ್ ಯಾಕೆ ಕಷ್ಟ? ಶ್ಯಾಮನ ನಾನ್ ನೋಡ್ಕೋತೀನಿ ಬಿಡು. ಇದ್ರಲ್ಲಿ ಕಷ್ಟ ಏನಿದೆ ಗೌರವ್ನವ್ರೆ? ಪರವಾಗಿಲ್ಲ, ನೀವು ಹೊರಡಿ. ಅದ್ ಹಾಗಲ್ಲ, ಫಂಕ್ಷನ್ ಅಲ್ವಾ? ನೀನು ಈ ಮನೆ ದೊಡ್ಡ ಸೊಸೆ, ತುಂಬಾ ಕೆಲ್ಸ ಇರತ್ತೆ. ನೀನ್ ಅದನ್ನೆಲ್ಲ ನೋಡ್ಕೊ, ನಾನಿದ್ದೀನಲ್ಲ. ಸರಿ, ಹುಷಾರು ಶ್ಯಾಮ. ಬೋರಮ್ಮ, ಈ ಶ್ಯಾಮ ಏನಿನ್ನೂ ಬಂದಿಲ್ಲ. ಇಲ್ ನೋಡು, ಶ್ಯಾಮ ಬಂದಾಯ್ತಲ್ಲ. ಈಗ ನೀನು ಧೈರ್ಯವಾಗಿ ಹೋಗಿ ಸ್ಟೇಜ್ ಹತ್ತು, ಸರಿನಾ? ಸರಿ ಮಮ್ಮಿ. ಸರಿ, ಹೋಗು. ಬಾ, ಇಲ್ಲಿ ನಿಂತ್ಕೋ.
ಇಲ್ಲಿ ನೋಡು, ಮೈಕ್ ತಗೋ. ಸಡನ್ನಾಗಿ ಏನಾಗಿರ್ಬೋದು? ಹೋಗಿ ತಿಳ್ಕೊತೀನಿ. ಅಖಿಲ್, ಎಲ್ಲಿಗೆ ಹೋಗ್ತಿದ್ಯಪ್ಪ? ಮಮ್ಮಿ, ಅದು ಶ್ಯಾಮ ವಿಷಯನ ಗೌರಮ್ಮ ನೋಡ್ಕೋತಾರೆ ಅಂತ ಹೇಳಿಲ್ವಾ? ಅದು ಹಾಗಲ್ಲ ಮಮ್ಮಿ. ನೀನ್ ಹಾಗೆ ಹೋದ್ರೆ ಚೆನ್ನಾಗಿರಲ್ಲ. ಕೂತ್ಕೋ. ಟೆನ್ಷನ್ ಮಾಡ್ಕೋಬೇಡ ಅಖಿಲ್, ಶ್ಯಾಮ ಬಂದ್ಬಿಡ್ತಾಳೆ. ಬಾ. ಅಮ್ಮ ಅಷ್ಟು ಹೇಳ್ತಿದ್ದಾಳಲ್ಲ, ಕೂತ್ಕೋ. ಎಲ್ರಿಗೂ ನಮಸ್ಕಾರ. ಈಗ ಕುಮಾರಿ ರೂಪಾರಾಣಿ ಅವರು ತಮ್ಮ ಗಾಯನದಿಂದ ಎಲ್ಲರನ್ನೂ ಖುಷಿಪಡಿಸ್ತಾರೆ. ಎಲ್ಲಿಗೆ ಹೋಗಿರ್ಬೋದು ಶ್ಯಾಮ? ಮಮ್ಮಿ, ಒಂದು ನಿಮಿಷ ಬರ್ತೀನಿ. ಈಗಲೇ ಬರ್ತೀನಿ. ಅಖಿಲ್, ಅಖಿಲ್. ಇವಳು ಹಾಡು ಕೇಳೋ ಕರ್ಮ ಅಂತೂ ಇದ್ದಿದ್ದೆ. ಒಂದ್ಸಲ ಈ ದೊಡ್ಡ ಮನೆ ಹೇಗಿದೆ ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈಗ ಶ್ಯಾಮ ಹೇಗೆ ಹಾಡ್ತಾಳೋ ಏನೋ. ಕೃಷ್ಣ, ಈ ತೊಂದರೆಯಿಂದ ನಿನ್ನ ಭಕ್ತೇನ ನೀನೇ ಕಾಪಾಡಬೇಕು. ಐಶ್ವರ್ಯ ಅತ್ತೆ, ಕೇಳಿಸ್ಕೊ. ಅಖಿಲ್ ಶ್ಯಾಮನ ಹುಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಅವನನ್ನ ಕೆಳಗೆ ಕಳಿಸು. ಅವನಿಲ್ದೆ ಹೋದ್ರೆ ಚೆನ್ನಾಗಿರಲ್ಲ. ಹೋಗು. ಸರಿ ಅತ್ತೆ. ನನ್ನ ಮನೇಲಿ ನಾನೇ ಕಳ್ಳಿ ಹಾಗೆ ಹಾಡೋ ಪರಿಸ್ಥಿತಿ ಬಂತು. ಕೃಷ್ಣ, ಏನಿದು ಪರೀಕ್ಷೆ? ನನ್ನ ಕ್ಷಮಿಸಿ ಅಖಿಲ್ ಅವರೇ.
ಇದೇನಿದು? ಶ್ಯಾಮ ರೂಮಲ್ಲಿ ಇಲ್ವಲ್ಲ, ಮತ್ತೆಲ್ಲಿಗೆ ಹೋದ್ಲು? ಅಖಿಲ್ ಶ್ಯಾಮ ಇಬ್ರು ರೂಮಲ್ಲಿ ಇಲ್ವಲ್ಲ, ಎಲ್ಲ ಹೋಗಿದ್ದಾರೆ? ಇದೇನಿದು? ಸ್ಟೋರ್ ರೂಮ್ ಓಪನ್ ಇದೆಯಲ್ಲ? ಅಯ್ಯೋ, ಇವನ್ ಯಾಕೆ ಬರ್ತಿದ್ದಾನೆ? ಇವನ್ ಬಂದ್ರೆ ಹಾಡು ಹೇಳ್ತಾ ಇರೋದು ನನ್ನ ಮಗಳಲ್ಲ ಅಂತ ಗೊತ್ತಾಗೋಗ್ಬಿಡತ್ತೆ. ಹಾಗಾಗೋಕ್ ಮುಂಚೆ ನಾನು ಎಸ್ಕೇಪ್ ಆಗೋದು ಬೆಟರ್. ಅಯ್ಯೋ, ಇಲ್ಲಿಗೆ ಬರ್ತಾ ಇದ್ದಾನೆ. ಇಷ್ಟು ಅದ್ಭುತವಾಗಿರೋ ಈ ಧ್ವನಿ ಬರೀ ಕನ್ನಡಕ್ಕಷ್ಟೇ ಸೀಮಿತವಾಗದೆ ಎಲ್ಲ ಭಾಷೆಯಲ್ಲೂ ಹಾಡಿ ಇಡೀ ದೇಶವೇ ಗುರುತಿಸೋ ಹಾಗಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಏನ್ ಮಾಡ್ತಿದ್ಯಾ ಶ್ಯಾಮ? ಅದು ಸ್ಟೋರ್ ರೂಮಲ್ಲಿ. ಶ್ಯಾಮ, ಅಖಿಲ್ ಇಬ್ರು ಕಾಣಿಸ್ತಾ ಇಲ್ವಲ್ಲ? ಆ ರೂಪಾರಾಣಿ ಹಾಡಂದ್ರೆ ಅಖಿಲ್ಗೆ ತುಂಬಾ ಇಷ್ಟ. ಆದ್ರೆ ಎಲ್ಲಿ ಹೋದ ಇವನು? ಯಾರು ಕಾಣಿಸ್ತಾ ಇಲ್ವಲ್ಲ? ಅಲ್ಲ, ಅತ್ತೆ ಏನೋ ಅಖಿಲನ್ ಕರ್ಕೊಂಡ್ ಬಾ ಅಂತ ಕಳ್ಸಿದ್ರು. ಆದ್ರೆ ಅಖಿಲ್ ಮಾತ್ರ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿದ್ದಾರೆ? ಅಬ್ಬಾ, ಎಷ್ಟು ದೊಡ್ಡದಾಗಿದೆ ಈ ರೂಮು. ಇವ್ರ ವೈಭವನ ತೋರಿಸ್ಬೇಕು ಅಂತ ಈ ಗೊಂಬೆ ಕೂಡ ಮುತ್ತನ್ನೇ ಹಾಕ್ಸಿದ್ದಾರೆ. ಅಲ್ದೆ ಇನ್ನೇನು, ದುಡ್ಡಿರೋರಾದ್ರೆ ನಾಯಿ ಬೆಲ್ಟನ್ನು ಕೂಡ ಚಿನ್ನದಲ್ಲೇ ಮಾಡ್ಸಿ ಹಾಕಿಸ್ಬಹುದು.
ಯಾರು ನೋಡ್ತಿಲ್ಲ. ಇದನ್ನ ನನ್ನ ಹತ್ರನೇ ಇಟ್ಕೊಂಡ್ಬಿಡ್ತೀನಿ. ಈಗ ಆಗಲ್ಲ ಬಿಡು. ಮುಂದಿನ ಸಲ ಬಂದಾಗ ಸೂಟ್ ಕೇಸ್ ತಂದು ಬೇಕಾಗಿದ್ನೆಲ್ಲ ತಗೊಂಡು ಹೋಗ್ತೀನಿ. ಏಯ್, ಏನು ಕಳ್ತನ ಮಾಡ್ತಿದ್ಯಾ? ಶ್ಯಾಮ ಏನಾಯ್ತು? ಯಾಕೆ ಹಾಗಿದ್ಯಾ? ಅದು ಅದು ಮಾತಾಡು. ನಿನಗೋಸ್ಕರ ಮನೆ ಎಲ್ಲ ಹುಡುಕೊಂಡು ಬರ್ತಾ ಇದ್ದೀನಿ. ಎಲ್ಲರೂ ಅಲ್ಲಿ ಫಂಕ್ಷನ್ ಹತ್ರ ಇದ್ರೆ ನೀನು ಇಲ್ಲೇನು ಮಾಡ್ತಾ ಇದೀಯಾ? ಇವಳು ಭಯಪಟ್ಟು ನಿಜ ಎಲ್ಲ ಹೇಳ್ಬಿಡ್ತಾಳೇನೋ ಅನಿಸ್ತಿದೆ. ಅಖಿಲ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಕೇಳ್ತಾ ಇದ್ದಾನಲ್ಲ ಶ್ಯಾಮ, ಇಲ್ಲೇನ್ ಮಾಡ್ತಾ ಇದ್ಯಾ? ಅಲ್ಲಿ ಫಂಕ್ಷನ್ ನಡೀತಿದೆ. ಸದ್ಯ ಶ್ಯಾಮ ಹಾಡು ಹೇಳೋದನ್ನ ಅಖಿಲ್ ನೋಡ್ಲಿಲ್ಲ ಅಂತಾಯ್ತು. ಹೇಳು ಶ್ಯಾಮ, ಕೇಳ್ತಾ ಇದ್ದಾನಲ್ಲ, ಇಲ್ಲೇನ್ ಮಾಡ್ತಿದ್ದೆ? ಅದು ಕಳ್ತನನ? ನಿಮ್ ಕಣ್ಣಿ ನಾನು ಕಳ್ಳಿ ತರ ಕಾಣಿಸ್ತಾ ಇದ್ದೀನಾ? ಸಾಮಾನ್ಯ ಕಳ್ಳಿ ಹಾಗಲ್ಲ, ತುಂಬಾ ದೊಡ್ಡ ಕಳ್ಳಿ ಹಾಗೆ ಕಾಣಿಸ್ತಿದ್ಯಾ. ದೇವಸ್ಥಾನದಲ್ಲಿ ನನ್ ಚಪ್ಲಿ ಕದಿಯಕ್ ಬಂದಾಗ್ಲೇ ಗೊತ್ತಾಯ್ತಲ್ಲ ನಿನ್ ಬುದ್ಧಿ. ಇಲ್ಲೋಡು, ಮಾತು ಮರ್ಯಾದೆಯಿಂದ ಬರ್ಲಿ. ಹೀಗ್ ಹಿಂದೆ ಮುಂದೆ ನೋಡ್ದೆ ನನ್ನ ಕಳ್ಳಿ ಅಂತಂದ್ರೆ ಸುಮ್ನಿರಲ್ಲ ಅಷ್ಟೇ. ಸುಮ್ನಿರ್ದೆ ಏನ್ ಮಾಡ್ತೀಯಾ? ನಿನ್ಗೋಸ್ಕರ ಇಡೀ ಮನೆಯೆಲ್ಲ ಹುಡ್ಕೊಂಡ್ ಬರ್ತಿದ್ದೀನಿ. ಅಲ್ಲಿ ಫಂಕ್ಷನ್ ನಡೀತಾ ಇದ್ರೆ ಒಬ್ಳೆ ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಓ, ಹಾಡ್ ಕೇಳ್ಬೇಕು ಅಂತ ಇಲ್ಲಿ ನಿಂತಿದ್ಯಾ? ಏನ್ ಶ್ಯಾಮ ಇದು? ಹಾಡು ಕೇಳೋದಕ್ಕೆ ಇಲ್ಲಿಗೆ ಯಾಕೆ ಬಂದು ನಿಲ್ಬೇಕು? ಅಲ್ಲೇ ಸ್ಟೇಜ್ ಹತ್ರ ಎಲ್ಲರ ಮುಂದೆ ಕೂತ್ಕೊಂಡು ಹ್ಯಾಪಿಯಾಗಿ ಕೇಳ್ಬೋದಲ್ವಾ? ಮೊದಲೇ ಹೆಲ್ತ್ ಸರಿ ಇಲ್ಲ ಅಂತಂದೆ, ರೂಮಲ್ಲಿ ರೆಸ್ಟ್ ತಗೋಬೇಕು ಅಲ್ವಾ? ಅಂದ್ರೆ ಅದು ನಾನು ರೂಮಲ್ಲೇ ಇದ್ದೆ. ಆದ್ರೆ ಕೃಷ್ಣನ್ ಹಾಡ್ ಕೇಳ್ತಿದ್ರೆ ಏನೋ ಗೊತ್ತಿಲ್ದಿರೋ ಸೆಳೆತ. ಹಾಗೆ ಕೇಳ್ತಾ ಕೇಳ್ತಾ ಮೈ ಮರ್ತು ಹಾಡ್ ಕೇಳ್ತಾ ಇಲ್ಲಿ ಬಂದ್ಬಿಟ್ಟೆ. ಹೌದು, ಕೃಷ್ಣನ್ ಹಾಡು ಅಂದ್ರೆ ಯಾರಾದ್ರೂ ಹಾಗೆ ಫೀಲ್ ಮಾಡ್ಕೋತಾರೆ. ಅದ್ರಲ್ಲೂ ನನ್ ಮಗಳು ರೂಪಾರಾಣಿ ಹಾಡ್ತಿದ್ದಾಳೆ ಅಂದ್ರೆ ಕೇಳೋದಿಕ್ಕೆ 2 ಕಿವಿ ಸಾಲ್ದು. ಅಂಥದ್ರಲ್ಲಿ ನೀನೇನು? ತುಂಬಾ ಚೆನ್ನಾಗಿತ್ತಲ್ವಾ ಹಾಡು? ನಿನ್ ಕಳ್ತನದ ಬುದ್ಧಿನ 4 ಜನರ ಮುಂದೆ ಬಯಲ್ ಮಾಡ್ತೀನಿ. ಬಾ. ಕೈ ಬಿಡು. ಬಾ. ಸರಿ ಶ್ಯಾಮ, ಹೋಗಿ ಮೊದಲು ರೆಸ್ಟ್ ತಗೋ. ಹೋಗು. ಹೋಗಮ್ಮ ಹೋಗು. ಮೊದ್ಲೇ ನಿನ್ ಹೆಲ್ತ್ ಚೆನ್ನಾಗಿಲ್ಲ ಅಲ್ವಾ? ಹೋಗು. ಇಲ್ಲ ಅಮ್ಮ, ಹೊರಗಡೆ ಅಮ್ಮ ಎಲ್ಲ ಇದಾರಲ್ಲ, ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಆಗ ನನಗೆ ನೆಮ್ಮದಿ ಅನ್ಸುತ್ತೆ. ಸರಿ, ಹೋಗು. ಬಾ. ಏಯ್, ಬಿಡು. ಬಾರೇ. ಬಿಡೆ. ಬಾ. ಬಾ.
ಅವ್ರನ್ನ ಅಷ್ಟು ಈಸಿಯಾಗಿ ಬಿಡಬಾರ್ದು. ಐಶ್ವರ್ಯ, ಏನಿದು? ಬೀಗರು ಕೊಡ್ಬೇಕಾಗಿರೋ ಮರ್ಯಾದೆ ಇದೇನಾ? ಬೀಗ್ರಾದ್ರೆ ಮರ್ಯಾದೆ ಕೊಡಬಹುದಿತ್ತು, ಆದ್ರೆ ಕಳ್ತನ ಮಾಡೋಕೆ ಅಂತ ಬಂದವ್ರಿಗೆ ಮರ್ಯಾದೆ ಕೊಡೋ ಅಗತ್ಯ ಇಲ್ಲ. ಕಳ್ತನ ಏನಮ್ಮ? ಏನ ನಿಮ್ ಸೊಸೆ ವಜ್ರದ ಹರಳಿರೋ ಒಂದ್ ಗೊಂಬೆನ ಕದಿಬೇಕು ಅಂತ ನೋಡ್ತಿದ್ಲು. ಕಳ್ತನನ? ನಾನ್ ಯಾವ ಕಳ್ತನನ್ನು ಮಾಡ್ತಾ ಇರ್ಲಿಲ್ಲ. ಗೊಂಬೆ ಚೆನ್ನಾಗಿತ್ತಲ್ಲ ಅಂತ ಹಿಡ್ಕೊಂಡು ನೋಡ್ತಿದ್ದೆ. ಸುಮ್ನೆ ನನ್ನ ಕಳ್ಳಿಗಿಳಿ ಅಂತಂದ್ರೆ ಸುಮ್ನೆ ಇರೋಳಲ್ಲ ನಾನು. ನಾನೇನು ಸುಮ್ನೆ ಹೇಳ್ತಾ ಇಲ್ಲ, ನನ್ ಕಣ್ಣಾರೆ ನೋಡಿದಕ್ಕೆ ಹೇಳ್ತಾ ಇರೋದು. ನಿನ್ನ ಕಣ್ಣು ಮಂಜಾಗಿರ್ಬೇಕು. ಹೋಗಿ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸ್ಕೋ. ಹೋಗು. ಅನಾವಶ್ಯಕವಾಗಿ ಬಾಯ್ ಬಂದಂಗ್ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯ ನೀನು? ಏನೋ ಒಂದ್ ಮಾಡ್ತೀನಿ.